ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವೆಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಗೋಯಿಂಗ್ ಟು ಉಡುಪಿ. ನಾವಾಗಲೇ ಟ್ರೈನಲ್ಲಿ ಕೂತ್ಬಿಟ್ಟಿದ್ದೀವಿ, ರೆಸ್ಟ್ ತಗೋತಾ ಇದ್ದೀನಿ. ಕುಣಿಗಲ್ಲಿಂದ ಟ್ರೈನ್ಗೆ ಹತ್ವಿ. ನನ್ನ ಮಗಳು ಇಲ್ಲಿ ಮನಗಿದ್ದಾಳೆ ನೋಡಿ, ಯಾವ ಥರ ಆಯ್ ಮಾಡ್ತಾ ಇದ್ದಾಳೆ ಅಂತ. ನಾನು, ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಹಸ್ಬೆಂಡ್, ನನ್ನ ಮಗಳು ಎಲ್ಲರೂ ಕೂಡ ಟ್ರೈನಲ್ಲಿ ಮಲಗಿದ್ವಿ. ರಾತ್ರಿ 9 ಗಂಟೆ ಆಗಿತ್ತು, ಹಂಗಾಗಿ ನಾವು ರೆಸ್ಟ್ ಮಾಡ್ತಿದ್ವಿ. ಈಗ 9 ಗಂಟೆಲಿ ನಾವು ಟ್ರೈನ್ ಹತ್ತಿದ್ದೀವಿ. ಇನ್ನು ಬೆಳಗಿನ ಜಾವ 4:15ಗೆ ನಾವು ಉಡುಪಿಗೆ ಸೇರ್ತೀವಿ. ಉಡುಪಿಯಿಂದ ಒಂದು 4-5 ಪ್ಲೇಸ್ ನೋಡ್ಕೊಂಡು ಮತ್ತೆ ನೈಟ್ 9 ಗಂಟೆ ಟ್ರೈನ್ಗೆ ಬರ್ತೀವಿ ನಮ್ಮ ಊರಿಗೆ. ನಿದ್ದೆ ಬರ್ತೈತೆ ಅಂತ ಮಲ್ಕೊಂಡೆ, ಆದರೆ ನಿದ್ದೆ ಬರಲಿಲ್ಲ. ರಾತ್ರಿ ಟೈಮ್ ನೋಡಿದ್ರೆ 10:30 ಆಗಿತ್ತು. ಹೊಟ್ಟೆ ಹಸಿತು, ಕುರ್ಕುರೆ ತಿಂತಾಯಿದ್ದೆ. ನಾ ತಿಂತಾರದು ನೋಡಿ ನಮ್ಮ ಮನೆಯವರು ನನಗೂ ಸ್ವಲ್ಪ ಕೊಡು ಅಂದರು, ಕೊಟ್ಟೆ, ಈಸ್ಕ ತಿಂದರು. ನಾನು ನಮ್ಮ ಹಸ್ಬೆಂಡು ಚುರುಮುರಿ ತಿಂತದೋ, ನನ್ನ ಮಗಳು ಡಾರ್ಕ್ ಫ್ಯಾಂಟಸಿ ಜ್ಯೂಸ್ ಹಿಡ್ಕೊಂಡು ನಾಟಕ ಮಾಡ್ತಾಯಿದ್ಲು ಕೊಡದಂತೆ. ಬೇಡ ಬಿಡು ಅಂತೇಳಿ ನಾನು ಗೋಟಿ ಹಿಡ್ಕೊಂಡು ಗೋಟಿ ತಿಂತಾದೆ. ನಾನು ಕೇಳಿದ್ರೆ ನನ್ನ ಮಗಳು ಕೊಡಲಿಲ್ಲ. ನಮ್ಮ ಹಸ್ಬೆಂಡು ನನ್ನ ಮಗಳು ಇಬ್ಬರು ತಿಂತಾಯಿದ್ರು, ಕೇಳಿದ್ರು ಕೊಡಲಿಲ್ಲ. ಅಂತೂ ಇಂತೂ ಉಡುಪಿ ಟ್ರೈನ್ ಹತ್ರ ಬಂದು ಇಳಿದ್ವಿ. ಆಟೋ ಇರಲಿಲ್ಲ, ಕಾರ್ಗೋಸ್ಕರ ಕಾಯ್ತಾ ಇದ್ವಿ. ಹತ್ರ ಬಂದ್ವಿ, ರೆಡಿ ಆದ್ವಿ. ಎಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ರೆಡಿಯಾಗಿ ಕುಂತ್ಕೊಂಡು 1-2 ಫೋಟೋ ತಗೊಂಡು, ನಾನು ನಮ್ಮ ಹಸ್ಬೆಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಹರಟೆ ಹೊಡಿತಾ ಕುಂತಿದ್ವಿ. ಯಾಕಂದರೆ ಇನ್ನು ಶ್ರೀಕೃಷ್ಣನ ದೇವಸ್ಥಾನ ಹತ್ರ ಹೋಗೋಕ್ಕೆ ಇನ್ನು ಟೈಮ್ ಇತ್ತು. ಇನ್ನು ಒಂದು 2-3 ದೇವಸ್ಥಾನಕ್ಕೆ ಹೋಗಿದ್ದು ಬರೋಕ್ಕೆ ಟೈಮ್ ಇತ್ತು. ನಾವು ಮಲಗಿದ್ದು ರೆಸ್ಟ್ ತಗೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ 1-2 ಫೋಟೋ ತಗೊಂಡು ಮಾತಾಡ್ತಾ ಕುಂತಿದ್ವಿ. ಬನ್ನಿ ಫ್ರೆಂಡ್ಸ್, ನಾವು ರೂಮ್ ಬುಕ್ ಮಾಡಿರೋದು ಹೇಗಿತ್ತು, ಯಾವ ಥರ ಇದೆ ಅನ್ನೋದು ನಾನು ಒಳಗಡೆ ಎಲ್ಲ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಅಂತೂ ಇಂತೂ ನಾವು ಶ್ರೀಕೃಷ್ಣನ ದೇವಸ್ಥಾನ ಹತ್ರ ಹೊರಟ್ವಿ. ಕಾರಲ್ಲಿ ಹೋಯ್ತಾ ಇದ್ವಿ, ಎಲ್ಲರೂ ಕೂಡ ಕಾರಲ್ಲಿ ಹೋಯ್ತಾ. ಅಲ್ಲೇ ಬೀಚು ಕೂಡ ಸಿಕ್ತು. ಬೀಚ್ ಹತ್ರ ಎಲ್ಲ ಸ್ನಾನ ಮಾಡ್ತಾ ಎಂಜಾಯ್ ಮಾಡ್ತಾ ಇದ್ರು, ನೋಡ್ಕೊಂಡು ಹೋದ್ವಿ. ಹಾಗೇನೆ ಸ್ವಲ್ಪ ವಿಡಿಯೋ ಮಾಡಿಕೊಂಡು, ಫಸ್ಟ್ ಟೈಮ್ ನಾವು ಬೀಚ್ ನೋಡ್ತಾ ಇರೋದ್ರಿಂದ ಒಂದು ರೌಂಡ್ ವಿಡಿಯೋ ಮಾಡಿಕೊಂಡು ಬಂದ್ವಿ. ನೋಡಿ ಗಾಯ್ಸ್, ಉಡುಪಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿ ಬಾಡಿಗೆ ಕಾರಿಗೆ ಬಾಡಿಗೆಲಿ ತಂದೀವಿ. ಬಾಡಿಗೆ ಈಗ 3,500 ರೂಪಾಯಿ ಒಂದೇ. ನೋಡಿ ನಮ್ಮ ಫ್ಯಾಮಿಲಿ ಇದು. ಅಂತೂ ಇಂತೂ ಫ್ರೆಂಡ್ಸ್, ನಾವು ಉಡುಪಿಯಲ್ಲಿರುವಂತಹ ಶ್ರೀಕೃಷ್ಣನ ದೇವಸ್ಥಾನ ಹತ್ರ ಬಂದ್ವಿ. ಇನ್ನೇನೋ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ಮುಂದಗಡೆ ಇರುವಂತಹ ಆರ್ಚ್ ಕೃಷ್ಣಂದು. ಈಗ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ತುಂಬ ರಶ್ ಇದೆ. ಆ ರಶಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು. ಯಾರೆಲ್ಲ ಉಡುಪಿಲಿ ಶ್ರೀಕೃಷ್ಣನ ದೇವಸ್ಥಾನ ನೋಡಿಲ್ಲ, ಫುಲ್ ವಿಡಿಯೋ ಆಗಿದ್ದೀನಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೋದ ಮರಿಬೇಡಿ.
ಇದೀಡಿ ಕೃಷ್ಣ ದರ್ಶನಕ್ಕೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಗೀತಾ ಮಂದಿರ ಉಡುಪಿ. ಇದು ಶ್ರೀಕೃಷ್ಣ ದರ್ಶನಕ್ಕೆ ಹೋಗುವ ದಾರಿ. ಇಲ್ಲಿ ಗೋಶಾಲೆನೂ ಕೂಡ ಸಾಕಿದ್ದಾರೆ. ಗೋಶಾಲೆ ಅಂದರೆ ಸುಮಾರು ಹಸುಗಳಿದ್ದಾವೆ. ಇಲ್ಲಿ ಕೃಷ್ಣಗೆ ಸಹ ಅಂದರೆ ಸಖತ್ತು ಇಷ್ಟ. ತುಂಬಾನೇ ಹಸುಗಳಿದ್ದಾವೆ. ಇಲ್ಲಿ ಫುಲ್ ರಶ್ ಆಗ್ತಾ ಇದೆ. ನಾವು ಈ ಕ್ಯೂನಲ್ಲಿ ಹೋಗೋದ, ಈ ಸೈಡ್ ಹೋಗೋದ, ನಾವು ಈ ಕಡೆ ಸೈಡ್ ಹೋಗ್ತಿದ್ವಿ ಸೈಡಲ್ಲಿ. ಹಾಗಾಗಿ ವಾಪಸ್ ಬಂದು ಮತ್ತೆ ಬಂದು ಕೃಷ್ಣನ ದರ್ಶನಕ್ಕೆ ಹೋಗುವ ದಾರಿಲಿ ಹೋಗ್ತಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ರೀಕೃಷ್ಣಂದು ಮಡಕೆನ ಯಾವ ರೀತಿ ಮರದಲ್ಲಿ ಮಾಡಿದ್ದಾರೆ ಅಂತ ನೋಡಕ್ಕಂತೂ ತುಂಬಾನೇ ಚೆನ್ನಾಗೈತೆ ಫ್ರೆಂಡ್ಸ್. ಏನೋ ಒಂಥರ ಡಿಫ್ರೆಂಟಾಗಿ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಮರದಲ್ಲಿ. ಮತ್ತು ಇದು ಶ್ರೀಕೃಷ್ಣನ ಕೊಳ ಫ್ರೆಂಡ್ಸ್. ಇಲ್ಲಿ ಪೂಜಾರರು ಐನೂರುಗಳು ಇಲ್ಲಿ ಸ್ನಾನ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡ್ಕೊಂಡು ಅವ್ರ ಮಂತ್ರ ಹೇಳ್ಕೊಂಡು ಮತ್ತೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ಮೀನೆಲ್ಲ ಸಾಕಿದ್ದಾರೆ. ನೋಡ್ತಾ ಇರ್ಬೋದು ಕೊಳ ಎಲ್ಲ ಹೆಂಗೈತೆ, ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಇಲ್ಲಿ ಜೆಂಟ್ಸ್ ಬರುವಂಥವ್ರು ಬಟ್ಟೆನ ಹಾಕೋವಂಗಿಲ್ಲ, ಶರ್ಟು ಬನೀನು ಹಾಕೋವಂಗಿಲ್ಲ, ತೆಗಿಬೇಕು ಶರ್ಟು ಬನೀನ. ಹಂಗಾಗಿ ನಮ್ಮ ಮನೆಯವ್ರಿಗೂ ಕೂಡ ಹೇಳಿದ್ರು, ಶರ್ಟು ಬನೀನ್ ತೆಗಿಯಪ್ಪ, ಒಳಕ್ಕೆ ದರ್ಶನ ಮಾಡೋರು ಏನಂತಂದ್ರು. ಹಂಗಾಗಿ ಶರ್ಟು ಮತ್ತು ಬನೀನು ತೆಗಿತಿದ್ರು. ಅದಕ್ಕೆ ಗೊತ್ತಿಲ್ಲ ಕನ್ನಡಿ. ನಡಿ ಒಳಗಡೆ ಬರ್ತಿದ್ದಂಗೆ ಈ ದೇವಸ್ಥಾನ ಕಾಣಿಸ್ತು. ಈ ದೇವಸ್ಥಾನದ್ದು ಕೂಡ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಹಿಂದಿಲೈತೆ, ನಮಗೆ ಹಿಂದಿ ಭಾಷೆ ಬರೋಲ್ಲ, ಏನಂತ ಐತೆ ಅಂತಲೂ ಗೊತ್ತಿಲ್ಲ. ಇನ್ನೇನು ಕೃಷ್ಣನ ದೇವಸ್ಥಾನಕ್ಕೆ ಹತ್ರ ಬಂದ್ವಿ. ನೋಡಿ ಫ್ರೆಂಡ್ಸ್, ಒಳಗೆ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಕೃಷ್ಣಂದು ತೇರೈತೆ. ಮಡ್ಕೆಲ್ ಡಿಸೈನ್ ಮಾಡಿರುವಂತಹ ತೇರು ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್, ನೀವೇ ನೋಡಿ ಫ್ರೆಂಡ್ಸ್. ಒಳಗಡೆ ಯಾವುದೇ ರೀತಿ ವಿಡಿಯೋ ಮೊಬೈಲಲ್ಲಿ ಫೋಟೋ ತೆಗಿಯೋದೇ ಆಗಲಿ, ವಿಡಿಯೋ ಮಾಡೋದೇ ಆಗಲಿ ಮಾಡೋ ಹಾಗಿಲ್ಲ. ಅದಕ್ಕೇ ಒಳಗಡೆ ವಿಡಿಯೋ ಮಾಡಿದೆ, ಫೋಟೋ ತೆಗೆದೆ, ಹೊರಗಡೆ ಬಂದು ಫೋಟೋ ತಗೊಂಡ್ವಿ. ಇದು ಹೊರಗಡೆ ಇರುವಂತಹ ದೇವಸ್ಥಾನ. ಒಳಗಡೆ ಇರೋದೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್, ಸಾರಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೆಲ್ಲ ಹೊರಗಡೆ ಯಾವ ಥರ ಬಂದೈತೆ ಅಂತ ನೋಡಿ. ಇದು ಶ್ರೀಕೃಷ್ಣಂದು ಗೀತಾ ಮಂದಿರ ಉಡುಪಿ. ನನ್ನ ಮಗಳು ಆಟ ಸಾಮಾನು ತಗೊಡುವಂತ ಒಂದೇ ಸಮ ಹಠ ಹಿಡಿದಿದ್ಲು ಫ್ರೆಂಡ್ಸ್. ಹಂಗಾಗಿ ಒಂದು ಆಟ ಸಾಮಾನು ತಗೊಡೋಣ ಅಂತ ಹೋದ್ವಿ. ಆದರೆ ಆಟ ಸಾಮಾನು ರೈಟ್ ನೋಡಿ ಎದುರ್ಕೊಂಡು ಬಂದ್ಬಿಟ್ವಿ. ಅಲ್ಸ್ ನಮ್ಗೇನು ಬೇಕು ಸಾಮಾನು ತಗೊಂಡು ನಾವು ಬಂದಿದ್ದು ನೆಕ್ಸ್ಟು ಕಟೀಲು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಅಂತೇಳಿ ಬಂದ್ವಿ ಫ್ರೆಂಡ್ಸ್. ಇದೇ ನೋಡಿ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್, ತುಂಬಾ ಚೆನ್ನಾಗೈತೆ. ದುರ್ಗಾ ಪರಮೇಶ್ವರಿ ಟೆಂಪಲ್ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೂ ಫುಲ್ ರಶ್ ಇತ್ತು ಫ್ರೆಂಡ್ಸ್. ಇಲ್ಲೂ ಕೂಡ ಒಳಗಡೆ ದೇವಸ್ಥಾನದ ಒಳಗಡೆ ವಿಡಿಯೋ ಆಗಲಿ, ಫೋಟೋ ಆಗಲಿ ತೆಗೆಯೋ ಆಗಿಲ್ಲ, ಮಾಡೋ ಆಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲೂ ಕೂಡ ನಾವು ಹೊರಗಡೆ ಮಾತ್ರ ವಿಡಿಯೋ ಮಾಡ್ಕೊಂಡ್ವಿ. ಮತ್ತು ನಾವು ಇದನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದು ಬೀಚ್ಗೆ ಫ್ರೆಂಡ್ಸ್, ಮಲ್ಪೆ ಬೀಚ್. ಇದೇ ನೋಡಿ ಫ್ರೆಂಡ್ಸ್ ಮಲ್ಪೆ ಬೀಚ್. ಈ ಮಲ್ಪೆ ಬೀಚಲ್ಲಿ ಅಲೆಗಳು ಬರ್ತಾ ಇರೋದು ನೋಡಿ ನಾವು ನಿಂತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂದು ಫೋಟೋ ತಗೊಂಡು ಒಂದು ವಿಡಿಯೋ ಮಾಡಿಕೊಂಡು ಹೊರಡ್ತಿದ್ವಿ ಫ್ರೆಂಡ್ಸ್ ಕಾರಲ್ಲಿ. ಫ್ರೆಂಡ್ಸ್ ಮಲ್ಪೆ ಬೀಚ್ ನೋಡ್ಕೊಂಡು ಬರುವಾಗ ಹಂಗೆ ಮಲ್ಪೆ ಬೋಟ್ ಅಂದರೆ ಈ ಮಲ್ಪೆ ಸಮುದ್ರದಲ್ಲಿ ಮೀನುಗಳನ್ನೆಲ್ಲ ಇರ್ತಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಇಷ್ಟೊಂದು ಬೋಟ್ಗಳನ್ನ ನೋಡ್ತಾ ಇರೋದು.
ನನಗಂತೂ ಯಾವ ಥರ ಫೀಲಿಂಗ್ ಆಗೋಯ್ತು ಅಂದರೆ ನಾನು ಮಂಗಳೂರು ಬಂದ್ಬಿಟ್ಟಿದ್ದೀನಿ ಅಂತ ಅವೇ ಅನಿಸ್ಬಿಟ್ಟು. ಅವೆಲ್ಲ ಅಲ್ಲಿನ ವಾತಾವರಣ, ಮನೆ, ಗುಡ್ಡ, ಬೆಟ್ಟ, ಈ ಬರೀ ಫುಲ್ಲು ಉಡುಪಿ ಸುತ್ತ ಬರೀ ಮೀನಿನ ಸ್ಮೆಲ್ಲೇ ಫ್ರೆಂಡ್ಸ್. ನಾನು ಮೀನು ಎಲ್ಲಿಂದ ತರಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಯಾವ ಥರ ಶೇಖರಣೆ ಮಾಡ್ತಾರೆ ಮೀನ, ಯಾವ ಥರ ಹಿಡಿತಾರೆ, ಯಾವ ಥರ ಬೇರೆ ದೇಶಕ್ಕೆ ಬೇರೆ ರಾಜ್ಯಗಳಿಗೆಲ್ಲ ಕಳಿಸ್ತಾರೆ ಅನ್ನೋದನ್ನು ನಾನು ಇಲ್ಲಿ ನೋಡಿ ತಿಳ್ಕೊಂಡೆ ಫ್ರೆಂಡ್ಸ್. ತುಂಬಾ ದೊಡ್ಡ ದೊಡ್ಡ ಬೋಟ್ಗಳೈತೆ ಫ್ರೆಂಡ್ಸ್. ನನಗಂತೂ ಸಖತ್ ಖುಷಿ ಆಯಿತು ಡೈರೆಕ್ಟಾಗಿ ನೋಡಿ. ತುಂಬಾ ಚೆನ್ನಾಗೈತೆ ಫ್ರೆಂಡ್ಸ್. ಇಲ್ಲಿನ ವಾತಾವರಣ ಮಾತ್ರ ಫುಲ್ಲು ಮೀನಿನ ಸ್ಮೆಲ್ಲೇ ಫ್ರೆಂಡ್ಸ್. ಇಡೀ ಊರೇನೆ. ನಮಗೂ ಯಾಕೋ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ನಾವು ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಹೋದೆ ಫ್ರೆಂಡ್ಸ್. ಎಲ್ಲರೂ ಹೋಗಿ ಊಟ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಎಲ್ಲರೂ ಕೂಡ ಮೀನಿನ ಸಾಂಬಾರು ಹಾಕ್ಸ್ಕೊಂಡು, ಮೀನು ಫ್ರೈ ಹಾಕ್ಸ್ಕೊಂಡು ಊಟ ಮಾಡ್ಕೊಂಡು ನಾವು ಬಂದುತ್ತೆ ಗೆಸ್ಟ್ ಹೌಸ್ಗೆ ಫ್ರೆಂಡ್ಸ್. ಮತ್ತೆ ಗೆಸ್ಟ್ ಹೌಸಿಗೆ ಬಂದು ನಾವು ಸ್ವಲ್ಪ ರೆಸ್ಟ್ ತಗೊಂಡು ನಂತರ ನಾವು ಬೀಚ್ ಹತ್ರ ಹೋಗೋದ ಅಂತ ರೆಡಿ ಆಗಿದ್ವಿ ಫ್ರೆಂಡ್ಸ್. ನನ್ನ ಮಗಳು ಒಂದು ರೀಲ್ಸ್ ಮಾಡ್ತೀನಿ ಅಮ್ಮ ಅಂತ ಹೇಳಿದ್ಲು. ಒಂದು ರೀಲ್ಸ್ ಮಾಡಿಕೊಂಡು ನಾವು ಬೀಚ್ ಹತ್ರ ಬಂದ್ವಿ ಫ್ರೆಂಡ್ಸ್. ನಮ್ಮ ಮುಖಗಳನ್ನ ನೋಡೋದ್ರಂತೂ ಎದುರೋಗುತ್ತೆ ಫ್ರೆಂಡ್ಸ್. ಆದರೆ ಆ ಪರಿಸ್ಥಿತಿಲಿ ನಾವು ಬರಲೇಬೇಕು. ಯಾಕಂದರೆ ನೀರಲ್ಲಿ ಮುಳುಗುವಾಗ ಚೈನು ಪೈನು ಉಂಟ ಮಂಗಲಿಚನ್ ಏನಾದರೂ ಇದ್ದರೆ ಅದೆಲ್ಲ ಕಳ್ಕೊಬಿಡೋ ಸಾಧ್ಯತೆ ಇರುತ್ತೆ ಸ್ವಿಮ್ಮಿಂಗ್ ಮಾಡುವಾಗ. ಹಾಗಾಗಿ ನಾವು ಅದನ್ನೆಲ್ಲ ಕಳೆದು ಮನೇಲಿ ಇಟ್ಟು ನಾವು ಸ್ವಿಮ್ಮಿಂಗ್ ಮಾಡೋಕ್ಕೆ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಫ್ರೆಂಡ್ಸ್ ಬರೀ ಒಂಟೆಗಳೇ, ಸುತ್ತಮುತ್ತ ಗೇಮ್ಸ್ಗಳೆಲ್ಲ ಇದ್ವಿ ಫ್ರೆಂಡ್ಸ್. ಅಲ್ಲೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಹೊರಟ್ಬಿಟ್ವಿ ಫ್ರೆಂಡ್ಸ್ ಊರಿಗೆ ಅಂತೇಳಿ. ನಾವು ನೈಟ್ 9 ಗಂಟೆ ಟ್ರೈನ್ ಇರೋದ್ರಿಂದ ಹೊರಟ್ಬಿಟ್ವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಉಡುಪಿಗೆ ಹೋಗಿದ್ದು ಬಂದಿರೋದು ಫುಲ್ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದೆಲ್ಲ ಸಿಗ್ತೀನಿ. ಬಾಯ್ ಬಾಯ್.